ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬಿಲ್ಡಿಂಗ್ ಏರಿದ ಭೂಪ. ಈತನ ರಕ್ಷಣೆಗಾಗಿ ನಡೀತು ಸತತ 8 ಗಂಟೆಗಳ ಪ್ರಯತ್ನ. ಯಾರು ಮಾಡಿಲ್ಲಪ್ಪ, ನೋಡಿ, ಎಲ್ರೂ ಕೆಲಸ ಕಾರ್ಯಗಳನ್ನ ಬಿಟ್ಟು ಎಲ್ಲ ಪೊಲೀಸರು ಓರ್ವನ ಜೀವ ರಕ್ಷಣೆಗೆ ನಿಂತ್ಕೊಂಡಿದ್ರು. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಗಂಟೆಗಳ ಕಾಲ ಆತನನ್ನ ಕಾಪಾಡೋದಕ್ಕೆ ಪೊಲೀಸರು ಅದೆಂತ ಕಷ್ಟಪಟ್ಟರು ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಕಣ್ರಿ. ಹೀಗೆ ರಾಜಾರೋಷವಾಗಿ ಬಿಲ್ಡಿಂಗ್ ಏರಿ ಕುಳಿತಿದ್ದ ಈ ಭೂಪ ನ್ಯಾಯ ಬೇಕಂತ ಹೇಳಿ ಬಿಲ್ಡಿಂಗ್ ಏರಿದ್ದ ನೋಡಿ. ಅಂದಾಗೆ ಈ ರೀತಿ ಘಟನೆ ಬೆಂಗಳೂರಿನ ದೇವನಹಳ್ಳಿಯ ಖಾಸಗಿ ಕಟ್ಟಡದ ಮೇಲೆ ನಡೆದಿದೆ ಕಣ್ರಿ. ಈತನ ಹೆಸರು ಆನಂದ್ ಅಂತ. ಈತ ಪೋಕ್ಸೋ ಕೇಸ್ ಅಡಿ ಬಂಧಿತ ಆರೋಪಿ. ಆದ್ರೆ ಈಗ ಹುಡುಗಿ ವಯಸ್ಕಳಾಗಿದ್ದರಿಂದ ಆ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಡಿ ಅಂತ ಕೇಳೋದಕ್ಕೆ ಹೋಗಿದ್ದ. ಆದ್ರೆ ಮಗಳನ್ನ ಈತನಕ್ಕೆ ಕೊಡೋದಕ್ಕೆ ಇಷ್ಟ ಇಲ್ಲದೆ ಯುವತಿಯ ಪೋಷಕರು ನಿರಾಕರಿಸಿದ್ರು ನೋಡಿ. ಇದರಿಂದ ಮನನೊಂದ ಆನಂದ್ 9ನೇ ಮಹಡಿಯ ಬೃಹತ್ ಕಟ್ಟಡ ಏರಿ ಕುಳಿತುಬಿಟ್ಟಿದ್ದ. ಯುವತಿಯೂ ಸಿಗಲಿಲ್ಲ, ಕೋರ್ಟ್ ಕಚೇರಿಗೆ ಹಣವೂ ಹೋಯ್ತು. ನೊಂದ ಯುವಕನಿಂದ ಸಾಯುವ ನಿರ್ಧಾರ. ಆನಂದ್ಗೆ ಅತ್ತ ಯುವತಿಯೂ ಸಿಗ್ಲಿಲ್ಲ, ಆದ್ರೆ ಕೋರ್ಟ್ ಕಚೇರಿ ಅಂತ 50 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತೆ. ಅದನ್ನ ವಾಪಸ್ ಕೊಡಿಸಿ ಅಂತ ಬೇಡಿಕೆ ಇಟ್ಟಿದ್ದ. ಅಲ್ಲದೆ ಸ್ಥಳಕ್ಕೆ ಸ್ವತಃ ಜಿಲ್ಲಾಧಿಕಾರಿಗಳು ಬರಬೇಕು, ನನ್ನ ಮಾತನ್ನ ಆಲಿಸಬೇಕು ಅಂತ ಹಠ ಇಟ್ಕೊಂಡಿದ್ದ. ಆದ್ರೆ ಪೊಲೀಸರು, ಅಗ್ನಿಶಾಮಕ ದಳ, ಸುಮಾರು 10ಕ್ಕೂ ಹೆಚ್ಚಿನ ಮಂದಿ SDRF ಸಿಬ್ಬಂದಿಗಳು ಆನಂದ್ ಉಳಿಸಲು ಹರಸಾಹಸ ಪಡುತ್ತಿದ್ರು ಕಣ್ರಿ. ಮೇಲಿಂದ ಆತ ಅಕಸ್ಮಾತ್ ಕೆಳಗೆ ಜಿಗಿದ್ರೆ ಪೆಟ್ಟು ಬೀಳದಂತ ರಕ್ಷಾ ಕವಚ ಕೂಡ ರೆಡಿ ಮಾಡ್ಕೊಂಡಿದ್ರು. ಸತತ 8 ಗಂಟೆಗಳಿಂದ ಈತನ ಮನವೊಲಿಸಲು ಎಲ್ಲರೂ ಟ್ರೈ ಮಾಡಿದ್ರು. ಅದು ವ್ಯರ್ಥವಾಗ್ತಾ ಇತ್ತು. ಕೆಲ ದಿನಗಳ ಹಿಂದಷ್ಟೇ ಬೇಲ್ ಪಡೆದು ಆಚೆ ಬಂದಿದ್ದ ಈ ಭೂಪ ಕಣ್ರಿ. ಆದ್ರೆ ಯುವತಿಯನ್ನ ಹಚ್ಚಿಕೊಂಡಿದ್ದ ಆನಂದ್ ಸಾಯುವ ನಿರ್ಧಾರ ಮಾಡೇ ಬಿಟ್ಟಿದ್ದ. ಕೊನೆಗೂ ಮನವೊಲಿಸುವಲ್ಲಿ ಯಶಸ್ವಿಯಾದ ಪೊಲೀಸರು. 8 ಗಂಟೆಯ ನಂತರ ಕೆಳಗೆ ಇಳಿದು ಬಂದ ಹಠಮಾರಿ ಈತನನ್ನ ಶತಾಯಗತಾಯ ಉಳಿಸಲೇಬೇಕೆಂದು SDRF ತಂಡ ದೃಢ ನಿರ್ಧಾರ ಮಾಡಿತ್ತು ನೋಡಿ. ಹೀಗಾಗಿ ಕೊನೆಗೆ ಆನಂದ್ ಮನವೊಲಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯಾಕಂದ್ರೆ ಎಲ್ಲಾ ಮುಂಜಾಗೃತಾ ಕ್ರಮವಾಗಿ ಅಪಾರ್ಟ್ಮೆಂಟ್ ಕೆಳಗೆ ಆಂಬ್ಯುಲೆನ್ಸ್, ರೆಸ್ಕ್ಯೂ ವಾಹನ ರೆಡಿ ಇದ್ವು. ಆದ್ರೆ ದುರ್ದೈವಕ್ಕೆ ಆತನ ನೋವಿಗೆ ಸ್ಪಂದಿಸುವುದಾಗಿ ಪೊಲೀಸರು ಹೇಳಿಕೊಂಡಾಗ ಕೆಳಗೆ ಇಳಿದು ಬಂದಿದ್ದಾನೆ. ಆದ್ರೆ ನೋಡುಗರು ಮಾತ್ರ ಆನಂದನ ಹೈ ಡ್ರಾಮಾ ನೋಡಿ ಫುಲ್ ಸುಸ್ತಾಗಿದ್ರು ನೋಡಿ. ಬಿಗ್ ಟಿವಿ ಕರ್ನಾಟಕ, ಬೆಂಗಳೂರು. ಯಾರು ಮಾಡಿಲ್ಲಪ್ಪ, ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.